ನಮಸ್ಕಾರ ಸ್ನೇಹಿತರೆ. PMFME ಲೋನ್ 2026 ನಿಮ್ಮ ಊರಲ್ಲೇ ಉದ್ಯಮ ಸ್ಥಾಪಿಸಲು ಕೇಂದ್ರ ಸರ್ಕಾರದಿಂದ ನಿಮಗೆ 15 ಲಕ್ಷದವರೆಗೆ ಸಹಾಯಧನ ಮತ್ತು ಸಾಲ ಸೌಲಭ್ಯ ನೀಡಲು ಸರ್ಕಾರ ಮುಂದಾಗಿದೆ. ನಿಮ್ಗೆ ಯಾರಿಗಾದರೂ ಸಾಲ ಬೇಕಿದ್ರೆ, ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದು ನಿಮಗೇನಾದರೂ ಸಾಲ ಬೇಕಿದ್ರೆ ಅಥವಾ ಸಹಾಯಧನ ಬೇಕಿದ್ರೆ ನೀವು ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಿದ್ರೆ ಇದರಿಂದ ಆಗುವಂತಹ ಲಾಭ ಏನು, ಹಾಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ 18 ವರ್ಷ ಪೂರೈಸಿರುವಂತಹವರು, ಇಲ್ಲಿ ಯಾವುದೇ ವಿದ್ಯಾರ್ಹತೆಯ ಅಗತ್ಯ ಇಲ್ಲ. ವೈಯಕ್ತಿಕ ಉದ್ಯಮಿಗಳು, ಸ್ವಸಹಾಯ ಗುಂಪುಗಳು, ರೈತ ಉತ್ಪಾದಕ ಸಂಘಗಳು, ಸಹಕಾರ ಸಂಘಗಳು, ಖಾಸಗಿ ಕಂಪನಿಗಳು ಅಂದರೆ ಪ್ರೈವೇಟ್ ಕಂಪನಿಗಳು, ಮಹಿಳೆಯರು, SC/ST ಸಮುದಾಯದವರು, ಗ್ರಾಮೀಣ ಯುವಕರಿಗೆ ಇಲ್ಲಿ ವಿಶೇಷವಾದಂತಹ ಆದ್ಯತೆ ಇದೆ. ಹಾಗಿದ್ರೆ ಯಾವ ಘಟಕಗಳಿಗೆ ಸಹಾಯಧನ ಸಿಗುತ್ತೆ ಅನ್ನೋದಾದರೆ, 200ಕ್ಕೂ ಹೆಚ್ಚು ಆಹಾರ ಸಂಸ್ಕರಣಾ ಚಟುವಟಿಕೆಯನ್ನು ಒಳಗೊಂಡಿರುವಂತಹವರಿಗೆ ಈ ಯೋಜನೆಯ ಫಲ ಸಿಗಲಿದೆ. ಅಂದರೆ ಸಿರಿಧಾನ್ಯಗಳ ಸಂಸ್ಕರಣೆ, ಕೋಲ್ಡ್ ಪ್ರೆಸ್ಡ್ ಎಣ್ಣೆ ಉತ್ಪಾದಕರಿಗೆ, ಬೆಲ್ಲ ಮತ್ತು ಸಕ್ಕರೆ ಆಧಾರಿತ ಉತ್ಪನ್ನಗಳನ್ನು ತಯಾರು ಮಾಡೋರಿಗೆ, ಮಸಾಲೆ ಪುಡಿ ತಯಾರಿಕೆ ಮಾಡೋರಿಗೆ, ಹಣ್ಣು ತರಕಾರಿ ಸಂಸ್ಕರಣೆ, ಬೇಕರಿ, ಸ್ನ್ಯಾಕ್ಸ್ ಮತ್ತು ಇತರೆ ಆಹಾರ ಉತ್ಪನ್ನಗಳು. ಈ ಘಟಕಗಳು ಸ್ಥಳೀಯ ಮಾರುಕಟ್ಟೆಯನ್ನು ಮೀರಿ ರಫ್ತಿಗೂ ಅವಕಾಶ ನೀಡುತ್ತದೆ. ಅಂದರೆ ಇದರಿಂದ ನಮಗೆ ಕರ್ನಾಟಕದಲ್ಲಿ ಬೆಳೆದಂತಹ ತುಂಬ ಜನರ ಒಂದು ಎಕ್ಸಾಂಪಲ್ನ ನಾವಿಲ್ಲಿ ತಗೊಳ್ಬೋದು. ಈ ಥರನೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿ ಅವರು ಸ್ವಂತ ತಮ್ಮದೇ ಆದಂತಹ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಬೆಳೆದಂತಿರೋರು ತುಂಬ ಜನ ಇದ್ದಾರೆ. ಈ ಉದ್ದೇಶದಿಂದ ಸರ್ಕಾರ ಎಲ್ಲರೂ ಕೂಡ ಮಾಡಲಿ ಅನ್ನೋ ಉದ್ದೇಶದಿಂದ ಈ ಒಂದು ಸ್ಕೀಮ್ನ ಯೋಜನೆಯನ್ನು ಜಾರಿಗೆ ತಂದಿದೆ. ಹಾಗಿದ್ರೆ ಅಪ್ಲಿಕೇಶನ್ ಸಲ್ಲಿಸೋದು ಹೇಗಪ್ಪ ಅಂದರೆ, ಅಧಿಕೃತ ಅಂದರೆ PMFME ಅನ್ನೋ ಪೋರ್ಟಲ್ಗೆ ಭೇಟಿ ಮಾಡಿ ಅಪ್ಲೈ ಫಾರ್ ಇಂಡಿವಿಜುವಲ್ ಅಥವಾ ಗ್ರೂಪ್ ಆಯ್ಕೆ ಮಾಡಿ. ಮೊಬೈಲ್ ಸಂಖ್ಯೆ ಬಳಸಿ ಮೊದಲು ರಿಜಿಸ್ಟರ್ ಆಗಿ, ಆಮೇಲೆ ನಿಮ್ಮ ವಿವರಗಳು, ಯೋಜನಾ ವರದಿ ಮತ್ತು ದಾಖಲೆಗಳನ್ನ ಅಪ್ಲೋಡ್ ಮಾಡಿ. ಹಾಗೆ ನಂತರ ಅರ್ಜಿಯನ್ನು ಸಲ್ಲಿಸಿ ಅದರ ಟ್ರ್ಯಾಕ್ನ ಫಾಲೋ ಮಾಡ್ತಾ ಇರಿ. ಹಾಗಾದರೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ನೀವು ಏನು ಮಾಡಬೇಕು ಅಂತಿದ್ದೀರಲ್ಲ ಅದರ ಒಂದು ಸ್ಟೇಟ್ಮೆಂಟ್, ಮತ್ತು ನೀವು ಮಾಡಬೇಕು ಆಗಿರುವಂತಹ ಜಾಗದ ಫೋಟೋಗಳು, ಜಾತಿ ಪ್ರಮಾಣ ಪತ್ರ ಇದ್ದರೆ ಕೊಡಿ, ಇಲ್ಲ ಅಂದರೆ ಅದೇನು ಕಂಪಲ್ಸರಿ ಇಲ್ಲ. ಹಾಗೆ FSSAI ನೋಂದಣಿ ಅಥವಾ ಅರ್ಜಿಯ ಪ್ರತಿ ಇದ್ದರೆ ಅದನ್ನು ಕೂಡ ನೀವು ಸಬ್ಮಿಟ್ ಮಾಡ್ಬೋದು. ಹಾಗಿದ್ರೆ ನಿಮಗೆ ಸಹಾಯಧನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರಿ. ಎಷ್ಟು ಸಿಗ್ತಾ ಇದೆಯಪ್ಪ ಅಂದರೆ, ಈ ಯೋಜನೆ ಕ್ರೆಡಿಟ್ ಲಿಂಕ್ ಸಬ್ಸಿಡಿ ನೀಡುತ್ತೆ. ಇದರ ವೆಚ್ಚದ 35% ಸಹಾಯಧನ ಲಭ್ಯವಿದ್ದು ಗರಿಷ್ಠ 10 ಲಕ್ಷದವರೆಗೆ ಕೇಂದ್ರ ಸರ್ಕಾರದಿಂದ ಸಿಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಹೆಚ್ಚುವರಿ ಬೆಂಬಲದೊಂದಿಗೆ ಒಟ್ಟು ಸಹಾಯಧನ 15 ಲಕ್ಷದವರೆಗೆ ಕೂಡ ತಲುಪಬಹುದು. ಈ ಹಣದಿಂದ ಯಂತ್ರೋಪಕರಣ, ಕಟ್ಟಡ, ಕಚ್ಚಾ ಸಾಮಗ್ರಿಗಳು, ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್ ಮತ್ತು ತರಬೇತಿಗೆ ಬಳಸಬಹುದು. ಸ್ವಸಹಾಯ ಗುಂಪುಗಳಿಗೆ ಸೀಡ್ ಕ್ಯಾಪಿಟಲ್, ಬ್ರ್ಯಾಂಡಿಂಗ್ಗೆ 50% ಸಹಾಯ ಮತ್ತು ಸಾಮಾನ್ಯ ಮೂಲ ಸೌಲಭ್ಯಗಳಿಗೂ ಕೂಡ ಇಲ್ಲಿ ಬೆಂಬಲ ಸಿಗಲಿದೆ. ಇದು ಕೇವಲ ಹಣದ ಸಹಾಯ ಅಲ್ಲ, ಗುಣಮಟ್ಟದ ಉತ್ಪಾದನೆ, ಮಾರುಕಟ್ಟೆ ಸಂಪರ್ಕ ಮತ್ತು ತರಬೇತಿಯ ಮೂಲಕ ವ್ಯವಹಾರವನ್ನು ಸುಸ್ಥಿರಗೊಳಿಸುವುದು ನಮ್ಮ ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಯಾರೆಲ್ಲ ಇನ್ನೂ ಈ ಯೋಜನೆಗೆ ಅಪ್ಲೈ ಮಾಡಿಲ್ಲ, ದಯವಿಟ್ಟು ಅಪ್ಲೈ ಮಾಡಿ ಈ ಯೋಜನೆಯ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.